ಕರ್ನಾಟಕ ರೈತ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಿಂದ ಲಾಡಮುಗುಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ರೈತರಿಗೆ ಅನ್ಯಾಯ ಆಗಿದೆ ಅಂತ ಅನೇಕ ರೈತರು ತಹಸೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಕಮಲಾಪುರ ತಾಲೂಕಿನ ತಹಸೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ ಸಾರ್ವಜನಿಕರು, ರೈತರು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ವಿಮೆ ಮಾಡಿಸಿಕೊಂಡಿದ್ದು ರೈತರು ನಿರಾಸೆಗೊಂಡಿದ್ದಾರೆ. ಬಿತ್ತಿದ ಬೆಳೆ ಕೈಗೆ ಸಿಗಲಿಲ್ಲ ಎಂದು ಅನೇಕರು ಸಾಲದಿಂದ ಊರು ಬಿಟ್ಟು ಹೋಗಿದ್ದಾರೆ. ಆದರೆ ಮಾಡಿದ ಸಾಲಕ್ಕೆ ಬೆಳೆ ವಿಮೆ ಹಣ ಸ್ವಲ್ಪಾದರೂ ಉಪಯೋಗ ಆಗಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಶಿ ಪಾಟೀಲ್, RJ32 ಕನ್ನಡ ನ್ಯೂಸ್, ಕಮಲಾಪುರ. बोलो भारत माता की जय, बोलो भारत माता की जय, जय जवान जय किसान, जय जवान जय किसान, ರೈತರ ಹೋರಾಟಕ್ಕೆ ಜಯವಾಗಲಿ, ರೈತರ ಹೋರಾಟಕ್ಕೆ ಜಯವಾಗಲಿ. ಇನ್ಕ್ಲಾಬ್ ಜಿಂದಾಬಾದ್, ಇನ್ಕ್ಲಾಬ್ ಜಿಂದಾಬಾದ್. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ. 2025-26 ಇನ್ಶೂರೆನ್ಸ್ ಅನ್ರಿ 25 ಮತ್ತು 26 ರೈತರ ಅಕೌಂಟಿಗೆ ಹಾಕ್ತಕ್ಕಂಥ ಇನ್ಶೂರೆನ್ಸ್ ನಲ್ಲಿ 5% ಆಗಿ ಅವ್ಯವಹಾರದ ಮೂಲಕ ಏನು ವರದಿ ಹೋಗ್ಯದ ಮ್ಯಾಲ ಅದನ್ನು ಸರಿಪಡಿಸಬೇಕಂತ ಹೋರಾಟಕ್ಕೆ, ಸರಿಪಡಿಸಬೇಕಂತ ಹೋಗಿರ್ತಕ್ಕಂಥ ಹೋರಾಟಕ್ಕೆ, ರೈತರ ಪರವಾದ ಹೋರಾಟಕ್ಕೆ, ಲಾಡಮುಗುಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹಳ್ಳಿಯ ಲೇಂಗ್ತಿ ಗ್ರಾಮ ಮತ್ತು ಮುಗುಳಿ ಗ್ರಾಮದ ರೈತರ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ. ಗ್ರಾಮ ಪಂಚಾಯತಿನಲ್ಲಿ ಲಾಡಮುಗುಳಿ ಹಾಗೂ ಲೇಂಗ್ತಿ ಗ್ರಾಮದ 90-95% ಬೆಳೆ ಹಾನಿಯಾಗ್ಯದ. ಅದು ಏನು ಮಾಡಿದ ನಮ್ಮೊಂದು ಕಂದಾಯ ಇಲಾಖೆ ಮತ್ತು ಇನ್ಶೂರೆನ್ಸ್ ಕಂಪ್ನಿಯವರು ಏನೋ ತಪ್ಪು ರೆಡಿ ಏನು ಮಾಡಿದಾರೋ ಏನು ಸುದ್ದಿ ಗೊತ್ತೇ, ರೈತರ ಕಣ್ಣಿಗೆ ಮಣ್ಣೆ ಹರಿಸಿ 1.5 ಇವತ್ತು ಸ್ಟ್ಯಾಟಿಸ್ಟಿಕ್ ಡಿಪಾರ್ಟ್ಮೆಂಟ್ ಅಂತ ಅದು 1.5 ಒಂದು ವರದಿ ಕೊಟ್ಟಾರ. ನೆರೆಹಳ್ಳಿ ಅಲ್ಲಿ 100 ಫೀಟ್ 200 ಫೀಟ್ದಾಗ ನಮ್ಮಲ್ಲಿ ಬೀದರ್ ಡಿಸ್ಟಿಕ್ದಾಗ ಕೆರಡಾಕಿ ಅಂತ ಗ್ರಾಮ ಬರ್ತದೆ, ಅಲ್ಲಿ 84% ಆಗ್ಯದ. ಇಲ್ಲಿ ಅಂಬಲ್ಗೆ ಹೆಚ್ಚಾಗ್ಯದ, 50% ಆಗ್ಯದ. ಹೀಗಿದೆ ಮಡಿಕೆ 50 ಲಾಡಮುಗುಳಿ ಪಂಚಾಯತ್ ಪೂರ 1.5 ಅಂದ್ರೆ ಪೂರ ಇಲ್ದಂಗೆ ಮಾಡ್ಯಾರ. ದೊಡ್ಡ ಅನ್ಯಾಯ ಆಗ್ಯದ ಇದು. ಇದಕ್ಕೆ ನಾವು ಲಾಡಗಳಿ ಗ್ರಾಮ ಪಂಚಾಯತ್ ರೈತರು ಇವತ್ತು ನಾವೇನು ಹಾಕಿದ ಬೀಜ ಕಿಮ್ಮತ್ತು ಆಗಲ್ಲ ಅಂತದೊಂದು ಕನಿಷ್ಠ ಪೂರ ಅಕ್ರಿ ಕನಿಷ್ಠ ಇನ್ಶೂರೆನ್ಸ್ ಮಾಡ್ಯಾರ. ಅದು ಮಾಡಲ್ದಂಗೆ ಇರ್ಬೇಕು ಅಷ್ಟು ಮಾಡ್ಯಾರ. ಅದಕ್ಕೆ ಸರಿಪಡಿಸ್ಕೊಡ್ಬೇಕು ಕಂದಾಯ ಇಲಾಖೆದವರು. ಯಾಕಪ್ಪ ಅಂದ್ರೆ ಇದು ನಮ್ಮ ಏರಿಯಾಪ್ಪ ಅಂದ್ರೆ ಏನೋ ಒಂದು ತಾರತಮ್ಯ ಮಾಡ್ಯಾರ ಅಂತ ಅನ್ಸುತ್ತೆ ನಮ್ಗೆ. ಗುಲ್ಬರ್ಗ ಜಿಲ್ಲಾದಾಗ ಅತಿ ಹೆಚ್ಚಾದ ಹಾಳಾಗಿದಪ್ಪ ಅಂದ್ರೆ ಲಾಡಮುಗುಳಿ ಗ್ರಾಮ ಪಂಚಾಯತಿ ಹಾಳಾಗಿದ್ದು. ಇದು ಪೂರ್ತಿ ಅಂದ್ರೆ ಕಂದಾಯ ಇಲಾಖೆ ತಪ್ಪು, ಇನ್ಶೂರೆನ್ಸ್ ಕಂಪನಿ ತಪ್ಪದ. ಇದು ಸಾಧ್ಯ ನಮ್ಮ ತಹಸೀಲ್ದಾರರು ಮತ್ತು ಈ ತಲಾಟಿಯವರು ಇವ್ರು ಏನದ ಇದು ಆ ಇನ್ಶೂರೆನ್ಸ್ ಕಂಪನಿಯವರು ಏನು ವ್ಯವಹಾರ ಆಗಿದ್ದು ಸರಿಪಡಿಸ್ಕೊಡ್ಬೇಕು ತಹಸೀಲ್ದಾರರು. ಇದು ಇವ್ರು ಸರಿಪಡಿಸಿಲ್ಲಪ್ಪ ಅಂದ್ರೆ ಮತ್ತು ನಾವು ಈ ಪಂಚಾಯತ್ನವರು ನಾವು ಗುಲ್ಬರ್ಗ ಜಿಲ್ಲಾಧಿಕಾರಿ ಇದಕ್ಕೆ ನಾವು ಹೊರಟು ಹೋಗ್ಬೇಕಂತ ಲೆಕ್ಕ ಹಾಕ್ಲತ್ತೀವಿ. ಅದು ಇಲ್ಲೇ ಸರಿಪಡಿಸ್ತಾರೆ ಅಂದ್ರೆ ನಮಗೆ ಒಳ್ಳೇದಾಗ್ತದೆ ಅಂತ ಹೇಳುತ್ತಾ ನಮ್ಮ ರೈತ ಒಕ್ಕರ ಪರವಾಗಿ ಮಾತಾಡೋಕೆ ನಮ್ಗೆ ಕೊಟ್ಟಂಥವ್ರಿಗೆ ಧನ್ಯವಾದ ಹೇಳ್ತಾ 2 ಮಾತುಗಳು ಮುಗಿಸ್ತೇನೆ. ಲಾಡಮುಗುಳಿ ಗ್ರಾಮ ಪಂಚಾಯತಿಯಿಂದ ಲಾಡಮುಗುಳಿ ಗ್ರಾಮದವರು ಲೇಂಗ್ತಿ ಗ್ರಾಮದವರು ಇಲ್ಲಿ ತಹಸೀಲ್ ಕಚೇರಿಗೆ ಬಂದಾರ. ಅವ್ರಿಗೆ ಸ್ವಲ್ಪ ಅನ್ಯಾಯ ಆಗ್ಯದ, ಸ್ವಲ್ಪ ಮಕ್ಕಳ ಅನ್ಯಾಯ ಆಗ್ಯದ. ಎಲ್ಲ ಕಡೆ 50, 60, 80% ಇನ್ಶೂರೆನ್ಸ್ ಆದ್ರೆ ನಮ್ಮ ಲಾಡಮುಗುಳಿ ಗ್ರಾಮ ಪಂಚಾಯತ್ 1.5 ಆಗ್ಯದ. ಅದು ಯಾರು ತಪ್ಪು? ಇನ್ಶೂರೆನ್ಸ್ ಕಂಪ್ನಿದವ್ರಿಗೆ ಕೇಳಿದ್ರೆ ಕ್ರಾಪ್ ಕಟ್ಟಿಂಗ್ ಅಂತಾರೆ, ಕ್ರಾಪ್ ಕಟ್ಟಿಂಗ್ ಕೇಳಿದ್ರೆ ತಲಾಟಿ ಅಂತಾರೆ, ತಲಾಟಿ ಕೇಳಿದ್ರೆ ತಹಸೀಲ್ದಾರ್ ಅಂತಾರೆ. ಅದು ಏನು ನಮಗೇನು ಪುನಃ ಇಲ್ಲ. ನಮ್ಮ ರೈತರಿಗೆ ನ್ಯಾಯ ಸಿಗಬೇಕು. ಸರಿಯಾದದು ಎಷ್ಟು ಪರ್ಸೆಂಟ್ ಅದ, ಎಲ್ಲ ಕಡೆ ಎಷ್ಟು ಪರ್ಸೆಂಟ್ ಹೋಗ್ಯದ, ಅದಕ್ಕೆ ಚೂರು 2% ಕಮ್ಮಿ ಬಂದ್ರೆ ಬರ್ಲಿಕ್ಕ ನಮ್ಮ ಲಾಡಮುಗುಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಲಾಡಮುಗುಳಿ ಮತ್ತು ಲೇಂಗ್ಟಿ ಗ್ರಾಮದವ್ರಿಗೆ ನ್ಯಾಯ ಸಿಗಬೇಕು. ಅದಕ್ಕೆ ತಹಸೀಲ್ದಾರ ನ್ಯಾಯ ದೊರಕಿಬಿಡಬೇಕು. ತಹಸೀಲ್ದಾರ್ ಕೇಳಿಲ್ಲ ಅಂದ್ರೆ ಮುಂದೆ DC ವರೆಗೆ ಹೋಗ್ತೇವೆ, AC ವರೆಗೆ ಹೋಗ್ತೇವೆ. ಹೋಗಿ ಇದಕ್ಕೆ ಹೋರಾಟ ಮಾಡಿ ನಮ್ಮ ರೈತರಿಗೆ ಅದು ಇನ್ಶೂರೆನ್ಸ್ ದುಡ್ಡು ಏನು ಕಟ್ಟಿದೋ ಅದನ್ನು ವಾಪಸ್ ಬರಲ್ದಪ್ಪಲೆ ಆಗ್ಯದ ನಮಗೆ. 1.5 ಅಂದ್ರೆ ನಾವು ಎಕರೆಗೆ 300-400 ಇನ್ಶೂರೆನ್ಸ್ ಕಟ್ತೀವಿ, ಅಷ್ಟೂ ಬರಲ್ಲ ನಮಗೆ ಇನ್ಶೂರೆನ್ಸಿಗೆ ವಾಪಸ್. ಆ ನಮ್ಮನ್ನ ಅನ್ಯಾಯ ಆಗ್ಯದ. ಇದಕ್ಕೇಂತ ಸರಿಪಡಿಸಿ ನಮಗೆ ನ್ಯಾಯ ಕೊಡಿಸ್ಬೇಕಂತೇಳಿ ಕೇಳ್ಕೊತೀವಿ. ಬಂದೀವಿ ಇಲ್ಲಿ ತಹಸೀಲ್ದಾರ್ ಬಳಿ. ಅದಕ್ಕೆ ಸರಿಯಾದ ಪರಿಹಾರ ನಮಗೆ ಒದಗಿಸ್ಕೊಡ್ಬೇಕಂತೇಳಿ ಕೇಳ್ಕೊತೀವಿ.